ಹಾಸನದಲ್ಲಿ ಜನವರಿ 24ನೇ ತಾರೀಕಿಗೆ ಜೆಡಿಎಸ್ನ ಜನತಾ ಸಮಾವೇಶ ಇದೆ. ಜನತಾ ಸಮಾವೇಶಕ್ಕೆ ಸಿದ್ಧಗೊಳ್ತಾ ಇದೆ ಬೃಹತ್ ವೇದಿಕೆ. ಸಮಾವೇಶದ ಪೂರ್ವ ಸಿದ್ಧತಾವನ್ನು ಪರಿಶೀಲನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಕಾರ್ಯಕ್ರಮದ ವೇದಿಕೆ, ಪೆಂಡಲ್, ಸ್ಥಳ ಪರಿಶೀಲನೆ ಮಾಡಿದರು. ಸಿದ್ಧತೆ ಬಗ್ಗೆ ಇದರ ಉಸ್ತುವಾರಿ ಅಂದರೆ ಈ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಈ ಸಮಾವೇಶದ ಈ ಒಟ್ಟಾರೆ ನಿರ್ವಹಣೆ ಬಗ್ಗೆ ಎಚ್.ಡಿ. ರೇವಣ್ಣ ಅವರು ಮಾಹಿತಿಯನ್ನು ಕೊಟ್ಟರು. ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶ ಇದೆ. ಕುಮಾರಸ್ವಾಮಿ ಅವರು ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ದಿಕ್ಕು ವಾಸ್ತು ಬಗ್ಗೆಯೂ ಕೂಡ ಎಚ್.ಡಿ.ಕೆ ಮಾಹಿತಿ ಕೊಟ್ಟಿದ್ದಾರೆ ಸಹೋದರ ಎಚ್.ಡಿ. ರೇವಣ್ಣ. ಹಾಸನ ನಗರದ ಭುವನಹಳ್ಳಿ ಏರ್ಪೋರ್ಟ್ ಬಳಿ BGSK ಬಡಾವಣೆಯಲ್ಲಿ ಸಮಾವೇಶ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ಬೃಹತ್ JDS ಸಮಾವೇಶ ಇದು. ಹಾಸನ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ಅನೇಕ ಬೇರೆ ಬೇರೆ JDS ನಾಯಕರು ಕೂಡ ಭಾಗವಹಿಸ್ತಾರೆ. ಸಮಾವೇಶದ ಮೂಲಕ ಮತ್ತೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಪ್ರಯತ್ನ ಆಗುತ್ತೆ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಈ ಸಮಾವೇಶದ ಮೂಲಕ ನಾವು ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ. ಸ್ವತಃ ದೇವೇಗೌಡರು ಎರಡೆರಡು ಬಾರಿ ಹಾಸನಕ್ಕೆ ಹೋಗಿ ಈ ಒಟ್ಟಾರೆ ಸಮಾವೇಶದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ತಳ ಹಂತದಲ್ಲಿ ಕಾರ್ಯಕರ್ತರ ಸಮಾವೇಶಗಳನ್ನು ಮಾಡಿದರು, ಮುಖಂಡರ ಹಂತದಲ್ಲಿ ಸಮಾವೇಶಗಳನ್ನು ಮಾಡಿದರು. ದೇವೇಗೌಡರು ಕೂಡ ಹಾಸನಕ್ಕೆ ಹೋಗಿದ್ದರು. ಸಮಾವೇಶ ಕೂಡ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಇದೀಗ ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸರ್ ರೇವಣ್ ಸರ್ 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 ರಾಮ್ ಸರ್ ನಾನು ತಿಂದು